ಹಾಯ್ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಿ ಕನ್ನಡದವರು DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೂಪರ್ ಮಾಮ್ಸ್ ಆಡಿಷನ್ಸ್ ನಡೆಸ್ತಿದ್ದಾರೆ. ಆಲ್ರೆಡಿ ಇವತ್ತು ಮೇ ಬಿ ಲಾಸ್ಟ್ ಅನಿಸುತ್ತೆ. ಬ್ಯಾಂಗ್ಳೂರ್ ಆ್ಯಂಡ್ ಹುಬ್ಳಿಲಿ ಇವತ್ತು ನಡೀತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕೂಡ ರೀಸೆಂಟಾಗಿ DKDಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಲೈಕ್ ಆಡಿಷನ್ಸ್ ಕೊಟ್ಟಿದ್ದೆ. ನನಗೆ ಸೆಲೆಕ್ಷನ್ ಬಂದಿಲ್ಲ, ಲೈಕ್ ಯಾವುದೇ ರೀತಿಯಂಥ ಕಾಲ್ ಬಂದಿಲ್ಲ. ಡಿಸಪಾಯಿಂಟ್ ಅನ್ನೋದಕ್ಕಿಂತ ನಾನು ಅಟೆಂಪ್ಟ್ ಮಾಡಿರೋದೇ ನನಗೆ ತುಂಬ ಖುಷಿಯಾಗಿದೆ. ಲೈಕ್ ನಾನೇ ಅಂತಲ್ಲ, ಕರ್ನಾಟಕದಲ್ಲಿ ಸುಮಾರು ಜನ ಮಹಿಳೆಯರು ಯಾವಾಗಲೂ ಫ್ಯಾಮ್ಲಿ, ಮಕ್ಕಳು, ಅಡುಗೆ ಮನೆ ಅಂತ ಸ್ಟಿಕ್ ಆನ್ ಆಗಿರೋಂಥ ಮಹಿಳೆಯರು ಕೂಡ ಎಷ್ಟು ಎಂಕರೇಜಿಂದ ಎಷ್ಟು ಚೆನ್ನಾಗಿ ಡ್ಯಾನ್ಸ್ನ ಕಲ್ತ್ಕೊಂಡು ಡ್ಯಾನ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಡ್ಯಾನ್ಸ್ ಮಾಡಿರೋದೆ ಅದು ನೋಡೋಕ್ಕೆ ಎಷ್ಟೋ ಖುಷಿ ಆಗುತ್ತೆ. ನಿಜ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಟು ಜಿ ಕನ್ನಡ. ಯಾಕಂದರೆ ಅವ್ರು ಸೆಲೆಬ್ರಿಟಿನ ತೊಗೊತಾರೋ ಅಥವಾ ಅಂದರೆ ವೈರಲ್ ಫೇಸಸ್ ತೊಗೊತಾರೋ ಅದು ಸೆಕೆಂಡರಿ. ಬಟ್ ವಾಟ್ ಎವರ್ ಇಟ್ ಈಸ್, ನಾವು ಅದನ್ನು ತುಂಬ ಎಂಜಾಯ್ ಮಾಡಿದ್ವಿ. ಕಾಮನ್ ಪೀಪಲ್, ಕಾಮನ್ ಮ್ಯಾನ್, ಕಾಮನ್ ಮಾಮ್ಸ್ ಕೂಡ. ಲೈಕ್ ನೀವು ನೋಡ್ತಿರ್ಬೋದು ಅಂದ್ಕೊತೀನಿ. ಇನ್ಸ್ಟಾಗ್ರಾಮಲ್ಲಿ ಅದು ಹೆಂಗಾಗಿದೆ ಅಂದರೆ DKD ಡ್ಯಾನ್ಸ್ ಪ್ರಾಕ್ಟೀಸ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಪಾಪ ಎಷ್ಟು ಹೋಪ್ಸ್ ಇಟ್ಕೊಂಡು ಎಷ್ಟು ಇಂಟ್ರೆಸ್ಟಿಂಗಾಗಿ ಮಾಡಿದ್ದಾರೆ. ಬಟ್ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ವರ್ಷದಿಂದ ಬ್ರೇಕ್ ಆಗಿ ಲೈಕ್ ಡ್ಯಾನ್ಸ್ ಮಾಡೋಕ್ಕಾಗದೆ ಫ್ಯಾಮ್ಲಿ ಅನ್ನೋ ಪ್ರೆಷರಲ್ಲಿ ಸಿಕ್ಕಾಕೊಂಡು ಮತ್ತೆ ABCDಯಿಂದ ಲೈಕ್ ಸ್ಟಾರ್ಟ್ ಮಾಡಿ ರೀಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅದೆಲ್ಲ ನೋಡೋಕ್ಕೆ ಒಂಥರ ಎಂಕರೇಜಿಂಗ್, ತುಂಬ ಖುಷಿ ಮೂಮೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಳ್ಳೆ ಬೆಸ್ಟ್ ಡ್ಯಾನ್ಸಸ್ ಕೂಡ ಬಂದಿದ್ದರು, ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಕೂಡ ಬಂದಿದ್ದರು, ಸೆಲೆಬ್ರಿಟೀಸ್ ಕೂಡ ಇದ್ದಾರೆ ಅದರಲ್ಲಿ. ಬಟ್ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗಲ್ಲ ಅದು ಸೆಕೆಂಡರಿ. ಅದು ನಮಗೆ ಗೊತ್ತಿಲ್ಲ, ಇವಾಗ ರಿಸಲ್ಟ್ ಇನ್ನೂ ಬಂದಿಲ್ಲ. ಬಟ್ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ, ಅದರಲ್ಲಿ ನಾವು ಕೂಡ ಒಂದು ಪಾರ್ಟ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸುಮಾರು ಜನ ಎಲ್ಲ ಡಿಸ್ಟ್ರಿಕಲ್ಲೂ ಇವಾಗ ರೀಸೆಂಟಾಗಿ ಆಗಿರೋ ಆಡಿಷನ್ಸಲ್ಲಿ ಅವ್ರದ್ದು ವಿಡಿಯೋ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾವತ್ತೂ ಆಡಿಷನ್ಸ್ ಅನ್ನೋದೇ ಕಂಡಕ್ಟ್ ಮಾಡದೇ ಇರೋರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಒಂಥರ ಖುಷಿ ತಂದುಕೊಟ್ಟಿದೆ. ಸೊ ಇದನ್ನು ನಾನು ಥ್ಯಾಂಕ್ಫುಲ್ಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಯಾರೂ ದಯವಿಟ್ಟು ಬೇಜಾರು ಮಾತ್ರ ಮಾಡ್ಕೊಳ್ಬೇಡಿ, ನಾನು ಸೆಲೆಕ್ಟ್ ಆಗಿಲ್ಲ ಯಾರೋ ಸೆಲೆಕ್ಟ್ ಆದರು ಅಂತ ಹೇಳ್ಬಿಟ್ಟು. ಇದೊಂದು ಜಸ್ಟ್ ಒಂದು ಚಾಲೆಂಜಿಂಗಾಗಿ ತೊಗೊಳ್ಳಿ, ಒಂದು ಫನ್ನಾಗಿ ತೊಗೊಳ್ಳಿ. ಲೈಫಲ್ಲಿ ಅಚೀವ್ ಮಾಡಿದ್ದೀವಿ, ಇಷ್ಟಾದರೂ ನಾವು ಮಾಡಿದ್ದೀವಿ ಅಲ್ಲ ಅಂತ ಅಂದ್ಕೊಳ್ಳಿ. ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್. DKD ಸೂಪರ್ ಮಾಮ್ಸ್.